ಇದೇ ತಿಂಗಳ 8ನೇ ತಾರೀಕು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ SRK ಕಲ್ಯಾಣ ಮಂಟಪದಲ್ಲಿ ಒಂದು ವಿವಾಹ ನಡೀತು. ಅದು ಎಲ್ಲ ಕಾಲಕ್ಕೂ ಕೂಡ ನಿಲ್ಲುವಂಥದ್ದು, ಎಲ್ರಿಗೂ ಕೂಡ ಆದರ್ಶವಾಗುವಂಥ ಒಂದು ಮಾದರಿ ಎನ್ನುವಂಥ ರೀತಿಯಲ್ಲಿ ನಡೀತು. ಆ ಕಾರಣಕ್ಕಾಗಿ ಇದನ್ನು ಮಾಧ್ಯಮಗಳ ಮೂಲಕ ಹಂಚ್ಕೊಳ್ಬೇಕೆನ್ನೋದು ಕೂಡ ನನ್ನ ಅಭಿಪ್ರಾಯ ಇತ್ತು. ಏನಂತ ವಿಶೇಷ ಅಂದರೆ, ಏನು ಮದುವೆ ಮನೆಗಳು ನಾವೆಲ್ಲರೂ ಕೂಡ ನೋಡಿದ್ದೀವಿ, ಅಂಬಾನಿಯವ್ರ ಮದುವೆ ಇರ್ಬೋದು, ಬೇರೆ ಬೇರೆ ರಾಜಕಾರಣಿಗಳಿರ್ಬೋದು. ಅದಕ್ಕಿಂತ ಏನು ವಿಶೇಷವಾಗಿರುತ್ತೆ ಅನ್ನೋದು ಕೂಡ ನೀವೆಲ್ಲ ಅಂದ್ಕೊಂಡಿರ್ಬೋದು. ಆದರೆ ಭಾಳ ವಿಶೇಷ ಅಂತ ಹೇಳಿದ್ರೆ, ಅದು ಡಾಕ್ಟರ್ ಲಕ್ಷ್ಮೀದೇವಿ ಮತ್ತು ವರದರಾಜು ದಂಪತಿಗಳ ಪುತ್ರನ ಮದುವೆ ಆಗಿತ್ತದು. ಲಕ್ಷ್ಮೀದೇವಿಯವರು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಸಮಾಜಮುಖಿಯಾಗಿ, ಅದರಲ್ಲೂ ವಿಶೇಷವಾಗಿ ಜನಪರ ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಇಡೀ ರಾಜ್ಯದಾದ್ಯಂತ ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಕನ್ನಡತನವನ್ನು ಮೆರೆದಂಥವರು ಮತ್ತು ಅನೇಕ ಸಾಮಾಜಿಕ ಹೊಣೆಗಾರಿಕೆಗಳನ್ನು ಹೊತ್ತು ಅನೇಕ ಅನಾಥಾಶ್ರಮಗಳಿರ್ಬೋದು, ಅಂಗವಿಕಲರ ಕೇಂದ್ರಗಳಿರ್ಬೋದು, ಈ ಎಲ್ಲದರಲ್ಲೂ ಕೂಡ ಅವರು ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡದ್ದು ಕೂಡ ಲಕ್ಷ್ಮೀದೇವಿ ಮತ್ತು ವರದರಾಜು ದಂಪತಿಗಳು. ಅವರ ಪುತ್ರನ ವಿವಾಹವನ್ನು ಭಾಳ ವಿಶೇಷವಾಗಿ ಮಾಡಬೇಕನ್ನೋದು ಕೂಡ ಅವರ ಆಶಯವಾಗಿತ್ತು. ಅದರಲ್ಲೂ ಕೂಡ ಏನು ನವೆಂಬರ್ ತಿಂಗಳಿನಲ್ಲಿ 8ನೇ ತಾರೀಕು ನಡೆದಂಥ ಆ ಒಂದು ವಿವಾಹ ಮಹೋತ್ಸವ ಇಡೀ ಕನ್ನಡಮಯವಾಗಿದ್ದು ಭಾಳ ವಿಶೇಷವಾದಂಥದ್ದು. ಇಡೀ ಮದುವೆ ಮಂಟಪ ಅದು ಎಲ್ಲದಕ್ಕೂ ಕೂಡ ಪೂರಕವಾಗಿ ಏನೆಲ್ಲ ಐಷಾರಾಮಿಯಾಗಿ ಮಾಡ್ಬೋದೋ ಅದರ ಜೊತೆಗೆ ಅಲ್ಲಿ ಕನ್ನಡತನವನ್ನು ಮೆರೆದೋದಿದೆಯಲ್ಲ, ಒಂದು ಕನ್ನಡದ ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ, ಅದು ಭಾಳ ನಾವೆಲ್ಲರೂ ಕೂಡ ಮೆಚ್ಚುವಂಥ ಒಂದು ಕಾರ್ಯಕ್ರಮ. ಭಾಳ ವಿಶೇಷ ಅಂತೇಳಿದರೆ, ಒಂದು 500ಕ್ಕೂ ಹೆಚ್ಚು ಜನರು ಅವರವರ ಸಂಘ ಸಂಸ್ಥೆಗಳ ಒಂದು ಬ್ಯಾನರನ್ನು ತೆಗೆದುಕೊಂಡು ಬಂದು ಮತ್ತು ಕನ್ನಡದ ಶೆಲ್ಲೆಗಳನ್ನ ಹಾಕ್ಕೊಂಡು ಇಡೀ ಆ ಒಂದು ಕಲ್ಯಾಣ ಮಂಟಪವನ್ನು ಕನ್ನಡಮಯವನ್ನು ಹಾಕ್ಸೋದ್ರ ಮೂಲಕ ಒಂದು ಹೊಸ ಪರಂಪರೆಗೆ ನಾಂದಿಯನ್ನು ಆಡಿದ್ರು. ಅದು ಎಲ್ರಿಗೂ ಕೂಡ ಮಾದರಿ ಯಾಕಾಗಬೇಕು ಅಂತ ಹೇಳಿದ್ರೆ, ಇವತ್ತು ಈ ಕನ್ನಡ ನೆಲದಲ್ಲಿ ಕನ್ನಡದ ಅಸ್ಮಿತೆ ಏನಿದೆ ಅದೆಲ್ಲೋ ಒಂದು ಕಡೆ ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನೋ ಕಾಲಘಟ್ಟದಲ್ಲಿ ತಮ್ಮ ಮನೆಯ ಕಾರ್ಯಕ್ರಮದ ಮೂಲಕ ಒಂದು ಕನ್ನಡದ ಪ್ರೀತಿಯನ್ನು, ಒಂದು ಕನ್ನಡದ ಬದ್ಧತೆಯನ್ನು ಮತ್ತು ಕನ್ನಡದ ಬಗ್ಗೆ ಒಂದು ಆಲೋಚನೆಯನ್ನಿಟ್ಟುಕೊಂಡು ಇಡೀ ಕನ್ನಡಮಯವನ್ನು ಮಾಡಿಸೋದಿದೆಯಲ್ಲ, ಅದು ಭಾಳ ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತರೆಗೂ ಕೂಡ ಯಾರೂ ಮಾಡಿಲ್ಲ. ಇದೇ ಪ್ರಥಮ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಇನ್ನೂ ತಮ್ಮ ವಂಶದ ಬಗ್ಗೆ ಇರ್ಬೋದು, ತಮ್ಮ ಬೆಳೆದು ಬಂದ ದಾರಿ ಬಗ್ಗೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರ ವಿವಾಹ ಮಹೋತ್ಸವಗಳು ವಿಜೃಂಭಿಸಿದ್ರೆ, ಆದರೆ ಇವರು ಕನ್ನಡತನವನ್ನು ಮೆರೆಯೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅವರಿಗೆ ಕನ್ನಡದ ಮೇಲಿರುವ ಪ್ರೀತಿಯನ್ನು ಅಲ್ಲಿ ವ್ಯಕ್ತಪಡಿಸುತ್ತೆ. ಅದ್ರ ಜೊತೆಗೆ ಒಂದು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಕವಿಗಳಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡುವಂಥ ಏನು ಯುವ ಬರಹಗಾರರಿದ್ದಾರೆ ಮತ್ತು ಮಹಿಳಾ ಬರಹಗಾರರಿದ್ದಾರೆ, ಅವರಿಗೆ ಅವರ ಬರಹಗಳಿಗೂ ಕೂಡ ಒಂದು ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈ ಎಲ್ಲ ಕಾರಣಕ್ಕಾಗಿ ಆ ಇಡೀ ಕುಟುಂಬ ನಮಗೆ ಎಲ್ಲ ಕಾಲಕ್ಕೂ ಕೂಡ ಒಂದು ಆದರ್ಶಮಯವಾಗಿ, ಒಂದು ರೀತಿ ಒಂದು ಮಾದರಿಯಾಗಿ